ಏನಾದಂತ ಮೊಳಗಾಲ ಸಿದ್ಧಮುತ್ಯನ ಒಡೆಯರು ಮನೆತಾಣದಲ್ಲಿ ಮಾತೆ ಗಂಗಾದೇವಿ ತಂದಿ ದೊಂಡಪ್ಪ ಒಡೆಯನ ಪುಣ್ಯ ಗರ್ಭದಲ್ಲಿ ಜನಿಸಿ ಶುದ್ಧಮುತ್ಯನ ಕೀರ್ತಿ ಜಗತ್ಯದಲ್ಲಿ ಮೂಲಿ ಮೂಲಿ ಆ ಒಂದು ಡೊಳ್ಳಿನ ಸಂಘ ಮೊಳಗಾಲ ಸಿದ್ಧಮುತ್ಯನ ಡೊಳ್ಳಿನ ಸಂಘವನ್ನು ಕಟ್ಟಿಕೊಂಡು ಇಡೀ ಶುದ್ಧಮುತ್ಯನ ಚರಿತ್ರೆಯನ್ನು ಜಗತ್ಯದಾಗ ಬಿತ್ತಿ ಬಂಧುಗಳೇ, ಸಾವಿರಾರು ಮೇಳ ಜಗತ್ಯದಲ್ಲಿ ಅಡ್ಡಾಡಬೇಕಂದ್ರೆ ನನ್ನ ಮಧುಗೊಂಡೇಶ್ವರಪ್ಪಗಳು ಕೊಟ್ಟಿದಂತ ನಮಗೆ ಭಿಕ್ಷೆಯಾದ ಬಂಧುಗಳೇ. ಅಲ್ಲಿ ನಮ್ಮ ಮೈ ಮೇಲಿದ್ದಂತ ಚರ್ಮವನ್ನು ತೆಗೆದು ಪಾದುಕ ಮಾಡಿ ಗುರುನಾಥಗ ಕೊಟ್ಟರು ಆ ಉಪಕಾರ ತೀರಿಸೋದಾಗಂಗಿಲ್ಲ ತಿಳ್ತಾರ ಬಂಧುಗಳೇ. ಅದಕ್ಕೆ ಮೊಳಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘವನ್ನು ಕಟ್ಟಿ ಜಗತ್ತಿನಾದಂತ ಯೋಗಿನಾದ ಸಿದ್ಧಮುತ್ಯನ ಕೀರ್ತಿ ನಾಡ ಮೇಲೆ ಸತ್ಯ ಸಂಘದ ಮುಖಾಂತರ ಹಾಡಿ ಹೊಗಳಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಸಾಹಿತ್ಯ ರತ್ನ ಅನಿಸ್ಕೊಂಡ್ರು, ಸಿದ್ಧರತ್ನ ಅನಿಸ್ಕೊಂಡ್ರು, ಕವಿರತ್ನ ಅನಿಸ್ಕೊಂಡ್ರು. ಅಂತ ದಾಸೋಹ ಮೂರ್ತಿ ನನ್ನ ಗುರು ಮಧುಗೊಂಡಮುತ್ಯನಪ್ಪ. ಅದಕ್ಕೆ ರಾವಲು ಮಾಸ್ತರ ಯಾರಪ್ಪ ಅಂತ ಕೇಳಿದ್ರೆ ಇದೊಂದು ಮಧುಗೊಂಡಮುತ್ಯನ ಮರಿ ಅಂತ ಹೇಳಿ 4 ವರ್ಷನಾಗ ಬೆಳೆದಿರ್ತಕ್ಕಂಥ ಶಕ್ತಿ ಯಾವಾದರೆ ನಾಮದೊಳಗಿದ್ರ ಅದು ಗುರು ಮಧುಗೊಂಡಮುತ್ಯನ ನಾಮದೊಳಗದ. ಅದು ಗುರು ಮಧುಗೊಂಡಮುತ್ಯನ ಸಂಪದಾಲಯಕ್ಕೆ ಸಮುಲ್ಲೇಖನ ವಿದ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿರ್ಗಾರು ಸರಿ ಉಂಟು. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಪ್ರಾತಸ್ಮರಣೀಯ ಗುರುಗಳಾದ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳಿದಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮನವಿ ಮಧುಗೊಂಡೇಶ್ವರಪ್ಪಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾನವ ಜನ್ಮ ಉದ್ಧಾರ ಮಾಡೋದಕ್ಕಾಗಿ ಒಂದು ಮಾಂಸಪಿಂಡವನ್ನು ಹೊಡೆದೋಡಿಸಿ, ಮಂತ್ರಪಿಂಡವನ್ನು ಒಳಗಿನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕ ತೋರಿಸಿರ್ತಕ್ಕಂಥ ಸಿದ್ಧರತ್ನ ಮಧುಗೊಂಡೇಶ್ವರಪ್ಪಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ, ಯಾವ ತಂದಿನಾದಂಥ ಸಿದ್ಧರತ್ನ ಮಧುಗೊಂಡೇಶ್ವರಪ್ಪಗಳು ಶುದ್ಧಮುತ್ಯನ ಮಠಮನೆಯಲ್ಲಿ 101 ಮಂದಿ ಸತ್ಯ ಧರ್ಮರಲ್ಲಿ ತಂದಿನಾದಂಥ ಮೊಳಗಾಲ ಸಿದ್ಧಮುತ್ಯನ ಒಡೆಯರು ಮನೆತಾಣದಲ್ಲಿ ಮಾತೆ ಗಂಗಾದೇವಿ ತಂದಿ ದೊಂಡಪ್ಪ ಒಡೆಯನ ಪುಣ್ಯ ಗರ್ಭದಲ್ಲಿ ಜನಿಸಿ ಶುದ್ಧಮುತ್ಯನ ಕೀರ್ತಿ ಜಗತ್ಯದಲ್ಲಿ ಮೂಲಿ ಮೂಲಿ ಆ ಒಂದು ಡೊಳ್ಳಿನ ಸಂಘ ಮೊಳಗಾಲ ಸಿದ್ಧಮುತ್ಯನ ಡೊಳ್ಳಿನ ಸಂಘವನ್ನು ಕಟ್ಟಿಕೊಂಡು ಇಡೀ ಶುದ್ಧಮುತ್ಯನ ಚರಿತ್ರೆಯನ್ನು ಜಗತ್ಯದಾಗ ಬಿತ್ತಿ ಬಂಧುಗಳೇ, ಸಾವಿರಾರು ಮೇಳ ಜಗತ್ಯದಲ್ಲಿ ಅಡ್ಡಾಡಬೇಕಂದ್ರೆ ನನ್ನ ಮಧುಗೊಂಡೇಶ್ವರಪ್ಪಗಳು ಕೊಟ್ಟಿದಂತ ನಮಗೆ ಭಿಕ್ಷೆಯಾದ ಬಂಧುಗಳೇ. ಯಾಕೆ ಈ ಮಾತು ಹೇಳ್ಬೇಕಂದ್ರೆ, ಮಾನವ ಜನ್ಮ ಉದ್ಧಾರ ಮಾಡೋದಕ್ಕಾಗಿ ತಾಯಿ ತಂದೆ ಒಂದು ಕೂಶಿನನ್ನ ಜನ್ಮ ಕೊಡ್ತಾರ. ಆ ಒಂದು ರಕ್ತ ಮಾಂಸದ ಪಿಂಡಿನ ಒಂದು ಶರೀರಕ್ಕೆ ತಾಯಿ ಹ್ಯಾಂಗ ಕಲಿಸ್ತಾಳ ಅಂದ್ರೆ ಮಾತ ಕಲಿಸ್ತಾಳ. ಆದ್ರೆ ಈ ಮಾನವ ಜನ್ಮಕ್ಕೆ ಈ ಜೀವನದ ಪಾಠ ಈ ಹ್ಯಾಂಗ ಈ ಭವಜನ್ಮ ಭವಸಾಗರದಲ್ಲಿ ದಾಟಿ ಹೋಗಬೇಕು, ನಮಗ ಅಜ್ಞಾನವನ್ನು ಹೊಡೆದೋಡಿಸಿ ಆ ಮುಕ್ತಿಗೆ ದಾರಿ ಯಾರ ಆಗತ್ತಾರಂದ್ರೆ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ ಪುಣ್ಯ ಬಂಧುಗಳೇ. ಅದಕ್ಕೆ ಏನೋ ಸಿದ್ಧಮುತ್ಯನ ಮಠಮನೆಯಲ್ಲಿ ಸಿದ್ಧರತ್ನ ಮಧುಗೊಂಡೇಶ್ವರಪ್ಪಗಳು ನಮಗೆ ದೊರಕ್ಯಾರಂದ್ರೆ ಅದು ಒಂದು ಪೂರ್ವಜನ್ಮದ ಪುಣ್ಯ ಅದ. ಒಂದೇ ಜನ್ಮದಲ್ಲ, ಬಹುಜನ್ಮದ ಪುಣ್ಯ. ಅಂತ ಗುರುಗಳು ನಮಗೆ ಭೇಟಿ ಆದರು. ಆ ಗುರುಗಳು ಇವತ್ತಿನ ದಿವಸ ಇದು ಗುರು ಪೂರ್ಣಿಮೆ ಅಂತೇಳಿ ಗುರುವಂದನ ಕಾರ್ಯಕ್ರಮ. ಗುರು ಪೂರ್ಣಿಮೆ ಅಂದ್ರೆ ಏನು? ಆ ಗುರು ಶಿಷ್ಯರ ಮಧ್ಯದಲ್ಲಿದ್ದಂಥ ಬಾಂಧವ್ಯವನ್ನು, ಆ ಒಂದು ಗುರುನಾಥ ತನ್ನ ಶಿಷ್ಯನ ಮ್ಯಾಗಿಟ್ಟಂತ ಅಪಾರವಾದಂಥ ಪ್ರೇಮದ ಒಂದು ಋಣವನ್ನು ಗುರು ಪೂರ್ಣಿಮೆಯ ದಿವಸ ಗುರುವಂದನ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮ ಆಚರಣೆ ಮಾಡಬೇಕು. ಇದಕ್ಕೆ ವಿಶೇಷವಾಗಿ ವ್ಯಾಸ ಪೂರ್ಣಿಮೆ ತಿಳಿ ಕರೀತಾರೆ. ಸಕಲ ಒಂದು ಜಗತ್ಯದಲ್ಲಿ ಆ ಮಾನವ ಕುಲಕೋಟಿಗೆ ವ್ಯಾಸರ ಗುರು ಅಂತೇಳಿ ಎಷ್ಟೋ ಮಂದಿ ಯತಿ ಮುನಿ ವರಿಯರು ಎಷ್ಟೋ ಸಾಧು ಸಂತರು
ಕೂಗಿ ಕೂಗಿ ಹೇಳಿ ಹೋಗ್ಯಾರ. ಯಾಕ ಶಾಸ್ತ್ರಗಳನ್ನ ವೇದಗಳನ್ನ 4 ವಿಂಗಡಣೆಯನ್ನ ಮಾಡೋದಕ್ಕಾಗಿ ಅವ್ರಿಗೆ ಏನಂತೇಳಿ ಕರೆದಾರ ಅಂದ್ರೆ ವೇದ ವ್ಯಾಸರು ಅಂತೇಳಿ ಕರೆದಾರ. ಆ ಒಂದು ವೇದ ವ್ಯಾಸರ ಕೃಪಾದಿಂದ 4 ವೇದಗಳು 18 ಪುರಾಣಗಳು ಅಷ್ಟೇ ಅಲ್ಲ, ಮಹಾಭಾರತ ಇದು ಈ ಒಂದು ಯಾವುದು ಗುರು ಪೂರ್ಣಿಮೆಯ ಕಾರ್ಯಕ್ರಮ ಆಚರಣೆ ಮಾಡಬೇಕು. ಗುರು ಶಿಷ್ಯರಲ್ಲಿದ್ದಂಥ ಒಂದು ಪರಂಪರೆಯನ್ನು ಸಕಲ ಒಂದು ಯಾವ ಶಿಷ್ಯರ ಬಳಗದವರು ಆ ಗುರುನಾಥಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ವಿಶೇಷವಾದಂಥ ದಿನ ಇದು. ಆಷಾಢ ಮಾಸದಲ್ಲಿ ನಡೀತಿರ್ತಕ್ಕಂಥದ್ದು. ಅಂತ ಸಿದ್ಧರತ್ನ ಮದಮಂಡೇಶ್ವರ ಮುತ್ಯನ ಉಪಕಾರ ಈ ಜನ್ಮದಲ್ಲಿ ನಮ್ಮ ಮೈ ಮೇಲಿದ್ದಂಥ ಚರ್ಮವನ್ನು ತೆಗೆದು ಪಾದುಕ ಮಾಡಿ ಗುರುನಾಥಗೆ ಕೊಟ್ಟರು ಆ ಉಪಕಾರ ತೀರ್ಸೋದಾಗಂಗಿಲ್ಲ ತಿಳ್ತಾರ ಬಂಧುಗಳೇ. ಅದಕ್ಕೆ ಅಂತ ಸ್ವತ್ರಿಯ ಬ್ರಹ್ಮನಿಷ್ಠ ದಯಾಳ ಸದ್ಗುರುನಾಥನ ಅಂತಕರಣ ಸಕಲ ಶಿಷ್ಯ ಬಳಗದ ಮ್ಯಾಗ ಇರ್ಲಿ ಅಂತೇಳಿ ಅನಂತ ಕೋಟಿ ಗುರುನಾಥಗ ವಂದನೆಗಳನ್ನ ಹೇಳಿ 2 ಮಾತನ್ನು ಇಲ್ಲಿಗೆ ಮುಕ್ತ ಮಾಡ್ತೀನಿ. ಓಂ ಶಿವಮಸ್ತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನ ಕೈವಳು ಸಿಕ್ಕ ಲೆಕ್ಕ ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ತವ ಹಸ್ತದೊಳಗಿನ ದಿವ್ಯ ವೀಣೆಯಾಗಿ ನೀ ಮಿಡಿಸೆ ಗಾನವನ ನುಡಿವೇನು ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿ ಭಾವದಿಂ ಎರೆವೇನು ತಂದೆ. ಎನ್ನ ಗುರು ಆಗಿರ್ತಕ್ಕಂಥ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾದಂಥ ಮಂದಲಪುರ ಪುಣ್ಯಪೌಳಿಯಲ್ಲಿ ಜನ್ಮೆತ್ತಿ ಬಂದು ಮಳಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘವನ್ನು ಕಟ್ಟಿ ಜಗತ್ತಿನಾದಂಥ ಯೋಗಿನಾದ ಸಿದ್ಧ ಮುತ್ಯನ ಕೀರ್ತಿ ನಾಡ ಮೇಲೆ ಸತ್ಯ ಸಂಘದ ಮುಖಾಂತರ ಹಾಡಿ ಹೊಗಳಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಸಾಹಿತ್ಯ ರತ್ನ ಅನಿಸ್ಕೊಂಡ್ರು, ಸಿದ್ಧ ರತ್ನ ಅನಿಸ್ಕೊಂಡ್ರು, ಕವಿರತ್ನ ಅನಿಸ್ಕೊಂಡ್ರು. ಅಂತ ದಾಸೋಹ ಮೂರ್ತಿ ನನ್ನ ಗುರು ಮದಗುಣ ಮುತ್ಯನಪ್ಪ ಅದಕ್ಕೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ. ಯಾಕಪ್ಪ ಅಂದ್ರ ನನ್ನ ಗುರು ಮದಗುಣ ಮುತ್ಯಂದು ಎಷ್ಟು ಹೇಳಿದ್ರು ಕಮ್ಮದ. ಯಾಕಂದ್ರ ಅವನ ನಾಮದೊಳಗೆ ಸಹಿತ ತಾಕತ್ತದ. ನಾವು ಕೂಡ ಈ ಸತ್ಯ ಸಂಘ ಈ ಡೊಳ್ಳಿನ ಹಾಡಿಕೆ ಒಳಗ ಎಷ್ಟೋ ಸಲ ನಾವು ಹಾಡುತ್ತಿರುವಾಗ ನಮಗೆ ಸಹಕಾರ ಮಾಡಬೇಕಾದವರು ನಮಗೆ ಎತ್ತಿ ಹಿಡಿಬೇಕಾದವರು ಕೈ ಬಿಟ್ಟತ್ ಮುಂದೆ ನಾವು ಪ್ರಶ್ನೆ ಕೂತ್ರೆ ಏನು ಕೊಡ್ಬೇಕು ಏನು ಮಾತಾಡಿಬೇಕಂತ ಹೇಳಿ ತಿಳಿಲಾರದಾಗ ಯಾವಾಗ ಗುರು ಮದಗೊಂಡ ಮುತ್ಯನ ನಾಮ ಹೇಳಿ ಬಾಯಿಗೆ ಬಂದು ಶಬ್ದ ನೋಡಿದ್ರೆ ಹೇಳಿರ್ತಕ್ಕಂಥ ಶಬ್ದ ಸತ್ಯ ಮಾಡುತ್ತಕ್ಕಂಥ ಯಾರಿಲ್ಲದ ಅದು ಗುರು ಮದಗೊಂಡ ಮುತ್ಯನಲ್ಲಿ ಆತ್ಮೀಯ ಬಂಧುಗಳೇ, ಅದು ಗುರು ಮದಗೊಂಡ ಮುತ್ಯ. ಅಂತ ಗುರುವಿನ ಶಕ್ತಿ ಯಾಕಪ್ಪ ಅಂದ್ರ ನಾವೇನು ಈ ಸತ್ಯ ಸಂಘದೊಳಗೆ ಬಹಳ ವರ್ಷ ಆಗಿಲ್ಲ, ಯಾರೋ 20-30 ವರ್ಷಗಟ್ಟಲೆ ಸೇವಾ ಮಾಡುತ್ತಾರೆ ಈ ಸತ್ಯ ಸಂಘದೊಳಗ. ಆದ್ರ ಅವ್ರು ಇನ್ನೂ ಎಲ್ಲಾರ ಅಲ್ಲಿ ಅದಾರ. ಆದ್ರ ನಾ ಮಾಡ್ಲತ್ತು ಒಟ್ಟೆ 4 ವರ್ಷ ಆಯ್ತು. ಆದ್ರ ಈ ಜಗತ್ತು ಒಳಗ ಈ ಸತ್ಯ ಸಂಘದೊಳಗ ಉಟಿ ರಾವಲು ಮಾಸ್ತರ ಯಾರಪ್ಪ ಅಂತ ಕೇಳಿದ್ರ ಇದೊಂದು ಮದಗೋಣ ಮುತ್ಯನ ಮರಿ ಅಂತ ಹೇಳಿ 4 ವರ್ಷನಾಗ ಬೆಳೆದಿರ್ತಕ್ಕಂಥ ಶಕ್ತಿ ಯಾವಾಗರ ನಾಮದೊಳಗಿದ್ರ ಅದು ಗುರು ಮದಗುಣ ಮುತ್ಯನ ನಾಮದೊಳಗದ, ಅದು ಗುರು ಮದಗುಣ ಮುತ್ಯನ ನಾಮದೊಳಗದ. ಅವತ್ತ ಅದಕ್ಕ ಇವತ್ತೇನೋ ನಾವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದೊಳಗ ಗದ್ಲಾಗ್ಯದ, ನಾವು ಬರ್ಲಕ್ಕ ಸಮಯ ಆಗ್ಯದ. ಆದರೂ ಮನಸ್ಸಿಗೆ ತಕ್ಕಂಗ ಇವತ್ತು ಗುರುವಿನ ಹಾಲಿನ ಅಭಿಷೇಕ ಮಾಡಿ ಇವತ್ತು ಗುರುವಿನ ಒಂದು ಮಂಗಳಾರತಿ ಹಾಡಿ ನಾವು ಹೋಗಿದ್ದೆವು. ಮುಂದಿನ ವರ್ಷ ನಾವು ಗುರು ಪೂರ್ಣಿಮಾ ದಿವಸ ನಾವೆಲ್ಲರೂ ಮದಗುಣ ಮುತ್ಯನ ಶಿಶು ಮಕ್ಕಳು ಎಟ್ಟದೇವು ಮುಂಜಾನೆ ಬಂದು ಇದೊಂದು ದೊಡ್ಡ ಜಾತ್ರೆ ಮಾಡ್ದಂಗ ಮಾಡೋಣ ಅಂತ ಹೇಳಿ ಅದಕ್ಕೆ ಬೇಕಾದಂತ ಖರ್ಚು ಬರಲಿ. ನಾವು ಬಿಟ್ಟು ಮಾತ್ರ ಸದಾ ಯಾವತ್ತು ಇರ್ತೇವೆ. ಗುರುವಿನ ಇದೊಂದು ಪೂರ್ಣಿಮಾ ಇದೊಂದು ಜಾತ್ರೆಯಾಗಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೇಳಿ ನನ್ನ 2 ಮಾತುಗಳನ್ನು ಸಿದ್ಧರತ್ನ ಮದಗೊಂಡೇಶ್ವರ